ಹಲೋ ಫ್ರೆಂಡ್ಸ್, ಇವತ್ತು ಒಂದು ಬೇಬಿ ಕುಚ್ಚನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ರೌಂಡ್ ಬೀಡನ್ನು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ, ಅದರಲ್ಲಿ ನಾವು ಗಮ್ ಸ್ಟಿಕ್ ಮಾಡ್ತೀವಿ ಆ ಬೀಡ್ಸ್ಗೆ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ದಪ್ಪ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಮಾಡಲಿಕ್ಕೆ ಶುರು ಮಾಡುವ. ನೋಡಿ ಫ್ರೆಂಡ್ಸ್, ಆಲ್ರೆಡಿ 2 ಮಾಡಿದ್ದೀನಿ. ಈಗ ನಾನು ಮತ್ತೆ ಒಂದು ನಿಮಗೆ ತೋರಿಸ್ಲಿಕ್ಕೆ, ಬಿಗಿನರ್ಸ್ಗೆ ತೋರಿಸ್ಲಿಕ್ಕೆ ನಾನು ಹೇಗೆ ಮಾಡೋದು ಅಂತ ನೋಡ್ತೀನಿ. ನಾನು ಅಳತೆನ ಈ ಫಿಂಗರಲ್ಲೇ ತೊಗೊಂಡಿದ್ದೀನಿ. ಈ ಅಳತೆ ಅಷ್ಟೇ, ಅಳತೆ ಸಾಕು, ಟೇಪ್ ಏನು ಬೇಡ. ಹೀಗೆ 1/2 ಇಂಚ್ ತೊಗೊಳ್ಳೋಣ. ಹೀಗೆ ಬಂದಿಲ್ಲ ಅಂದರೆ ಹೇಳಿದ್ದೀನಿ, ಕ್ರೋಸೆಟ್ಟಲ್ಲಿ ನಾವು ಕ್ರೋಸೆಟ್ ಸ್ಟಿಕ್ಕಲ್ಲಿ ನಾವು ಸ್ಟಿಕ್ ಮಾಡೋಣ, ಪಿಕ್ ಮಾಡ್ಕೊಳ್ಳೋಣ. ಹೋಲ್ ಮಾಡಿಕೊಂಡು ನಾವು ಹೀಗೆ ರೆಗ್ಯುಲರ್ ಕುಚ್ಚು ಹಾಕ್ಕೊಳ್ಳೋದು. ರೆಗ್ಯುಲರಾಗಿ ಕುಚ್ಚು ಹಾಕ್ಕೊಂಡು ಹೀಗೆ ಆ್ಯಸ್ ಯೂಶ್ವಲ್ ಜೆರಿ ಥ್ರೆಡ್ಡಿಂದ ನಾವು 5 ಸುತ್ತನ ಮಾಡಿ ಇಟ್ಕೊಳ್ಳೋಣ. ನಾವು ಇಲ್ಲಿ ಬೀಡ್ಸನ್ನು ಒಳಗಡೆ ಇನ್ಸರ್ಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಇಡೋಕ್ಕೆ ಇಲ್ಲಿ ಹಿಂದೆಗಡೆ ಲಾಕ್ ಮಾಡ್ಕೋತೀವಲ್ಲ, ಈ ಲಾಕ್ ಮಾಡ್ಕೊಂಡು ನಾವು ಥ್ರೆಡ್ಡನ್ನು, ಜೆರಿ ಥ್ರೆಡನ್ನು ಕಟ್ ಮಾಡೋದು ಬೇಡ, ಹಾಗೆ ಬಿಟ್ಟಿರೋಣ. ಹಾಗೆ ಬಿಟ್ಟು ಇಲ್ಲಿ ಹಿಂಗೆ ಹಾಫ್ ತಗೊಳ್ಳೋಣ. ಹೀಗೆ ಹಾಫ್ ತಗೊಂಡು ನಾವು ಬೀಡ್ಸನ್ನು ಹಾಕೋಣ. ಫಸ್ಟು ಗ್ಲೂವನ್ನು ಹಾಕಬೇಕು, ಅದು ಅಂಟ್ಕೊಂಡಿರೋಕ್ಕೆ. ಹೀಗೆ ಸೆಂಟ್ರಲ್ಲಿ ಗ್ಲೂ ಹಾಕಿಬಿಟ್ಟು ಹೀಗೆ ಗ್ಲೂ ಅಂಟಿಸಿ ಹೀಗೆ ನಾವು ಕರೆಕ್ಟಾಗಿ ಹೀಗೆ ಇಡಬೇಕು. ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್, ಅದು ಬರೋದಿಲ್ಲ. ಮತ್ತೆ ಹಿಂಗೆ ಕ್ಲೋಸ್ ಮಾಡೋಣ. ಹೀಗೆ ಕ್ಲೋಸ್ ಮಾಡಿ ನಾವಿಲ್ಲಿ ಕಟ್ ಮಾಡಿಲ್ಲಲ್ಲ ಜೆರಿ ಥ್ರೆಡ್ಡು, ಅದನ್ನು ಒಂದು ಸರಿ ನಾವು ಹಿಂದೆಗಡೆಯಿಂದ ಹೀಗೆ ತಗೊಳ್ಳೋಣ. ಸ್ಟೋನ್ ಏನು ಬಿಚ್ಕೊಳ್ಳೋದಿಲ್ಲ. ಹೀಗೆ ಒಳಗಡೆ ಒಂದು ಸರಿ ಇನ್ಸರ್ಟ್ ಮಾಡಿದ್ರು ಮಾಡ್ಬೋದು. ನಾನು ಒಂದು ಸರಿ ಹೀಗೇ ಸುತ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಸುತ್ತಲಿಕ್ಕಾಗಿಲ್ಲ ಅಂದರೆ ಒಂದು ಸರಿ ಹಿಂಗೆ ಪಿಕ್ ಮಾಡೋಣ. ಹೀಗೆ ಪಿಕ್ ಮಾಡಿ ಹೀಗೆ ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಹೀಗೆ ಇಲ್ಲಿನೂ 5 ಸರಿ ನಾವು ಹಾಕೊಳ್ಳೋಣ. ಹೀಗೆ ಮತ್ತೆ ಇಲ್ಲಿ ಹಿಂದಗಡೆಯಿಂದ ಸೂಜಿನ ಚುಚ್ಚಿ ಎಳ್ಕೊಂಡು ಲಾಕ್ ಮಾಡೋಣ. ನಾವು ಮಾಮೂಲಿ ಕುಚ್ಚಿಗೆ ಹೇಗೆ ಕಟ್ತೀವೋ ಹಾಗೆ ಕಟ್ಟಿ ಥ್ರೆಡ್ ಕಟ್ ಮಾಡ್ತೀವಿ. ಜೆರಿ ಥ್ರೆಡ್ನ ನಾವು ಕಟ್ ಮಾಡೋದಿಲ್ಲ. ಒಂದು ಗ್ಲೂವನ್ನು ಹಾಕ್ಕೊಂಡು ರೌಂಡ್ ಬೀಡು, ಸ್ಮಾಲ್ ಬೀಡ ಬೇಕಾದ್ರೆ ಸ್ಮಾಲು, ರೌಂಡ್ ದಪ್ಪ ಬೇಕಾದರೆ ದಪ್ಪದ ಹಾಕ್ಕೊಳ್ಳಿ. ಹಾಗೆ ನಾನು ಈ ಹಿಂದೆಗಡೆ ಜೆರಿ ಥ್ರೆಡ್ ಕಟ್ ಮಾಡಿರಲ್ಲ, ಮತ್ತೆ ಇದ್ರ ಕೆಳಗಡೆ ಹಿಂದೆಗಡೆಯಿಂದ ಕಟ್ ಮಾಡಿ 5 ಸುತ್ತು ಸುತ್ತಕೊಂಡು ಹಿಂದೆಗಡೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಥ್ರೆಡನ್ನು ಕಟ್ ಮಾಡ್ತೀನಿ. ಹೀಗೆ ಕಟ್ ಮಾಡಿ ಸಮಕ್ಕೆ ಹೀಗೆ ಎಳ್ಕೊಂಡು ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸೀರೆಗೆ ಹೀಗೆ ಬಿಚ್ಕೊಳ್ಳೋದಿಲ್ಲ. ಇದು ಗ್ಲೂ ಅಂಟಿಸಿದ ಮೇಲೆ ನಾವು ಸುಲಭವಾಗಿ ಕಟ್ಕೋಬೋದು, ಬಿಚ್ಚೋದಿಲ್ಲ.
ಥ್ಯಾಂಕ್ ಯು ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.